ಶರಣ ಬಂಧುಗಳೇ, ಇದು ನಿಜವಾಗಿಯೂ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ಒಂದು ಶುಭ ಸಮಾರಂಭ. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಬಸವಣ್ಣನವರೊಂದು ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಆ ಅನುಭವ ಮಂಟಪಕ್ಕೆ ನಾಡಿನ ಎಲ್ಲ ಶರಣ ಬಂಧುಗಳು ಬಂದು ಸೇರಿದರು. ಅವರನ್ನು ಯಾರು ಕರೆಯಕ್ಕೆ ಹೋಗಲಿಲ್ಲ. ಬಸವಣ್ಣನವರೊಂದು ಪ್ರಭಾವದಿಂದ ಎಲ್ಲಾ ಶರಣರು ಬಂದು ಸೇರಿದರು. ಹಾಗೆಯೇ ಗುರುದೇವ ಬ್ರಹ್ಮಾನಂದ ಅಜ್ಜನವರ ಒಂದು ಕೃಪೆಯಿಂದ ನಾಡಿನ ಎಲ್ಲ ಶರಣರು ಬಂದು ಸೇರಿದೆ. ನಿಜವಾದ 12ನೇ ಶತಮಾನದ ಅನುಭವ ಮಂಟಪ ಇದು. ಎಲ್ಲಾ ಶಿವಶರಣರು ಬಂದು ಸೇರಿದಾರ. ಇಂಥ ಒಂದು ಸುಂದರ ಕಾರ್ಯಕ್ರಮವನ್ನ ನಮ್ಮ ಅಪ್ಪರು ಆಯೋಜಿಸಿದಾರ. ಯಾಕಂದ್ರ ಮನುಷ್ಯನಿಗೆ ನೋಡ್ರಿ, ನಾವು ಯಾವ ಸಂಪತ್ತು ಗಳಿಸಿದ್ರೆ ಶಾಶ್ವತವಲ್ಲ. ಎಂತ ಮೋಡಿಗೆ ಮಾರಯ್ಯ ತನ್ನ ಸಾಮ್ರಾಜ್ಯವನ್ನ ಬಿಟ್ಟು ಬಂದ. ಆಗ ಹಣ ಶಾಶ್ವತ ಅಲ್ಲ, ಅದು ನಿತ್ಯ ಅಲ್ಲ, ಅನಿತ್ಯ ಅನ್ನೋದು ಗೊತ್ತಿತ್ತು. ಅದು ಕರೆಕ್ಟ್. ಆನೆ ಕುದುರೆ ಬಂಡಿ ಭಂಡಾರವಿದ್ದರೇನು, ತಾನುಂಬುದು ಪಡಿಯಕ್ಕೆ ಕುಡಿಯುವುದು ಒಂದಾವಿನ ಹಾಲು, ಈ ಹುರುಳಿದ ಸಿರಿಯ ನೆಚ್ಚಿ ಕೆಡಬೇಡ ಮನುಷ್ಯ. ಸಾವಿಲ್ಲ ಸಂಕಟ ಹಾರು ಇಲ್ಲ ಅಂತ ತಿಳ್ಕೊಂಡು ಏನ್ ಮಾಡಿದ್ರು, ತಮ್ಮ ಸಾಮ್ರಾಜ್ಯವನ್ನ ಬಿಟ್ಟು ಬಂದು ಕಾಯಕ ಮಾಡಿದ್ರು. ಮೋಳಿಗೆ ಮಾರಯ್ಯ ಕಟ್ಟಿಗೆ ಕಾಯಕವನ್ನ ಮಾಡಿ ಶರಣ ಜೀವನವನ್ನ ಸಾರ್ಥಕ ಮಾಡ್ಕೊಂಡ್ರು. ಅಂತ ಒಂದು ಸುಂದರವಾದಂತ ಒಂದು ಭವ್ಯ ಕಾರ್ಯಕ್ರಮ ಈ ನವಕವಿಯ ಅಂತ ಕಲ್ಯಾಣ ಮಂಟಪ ಇದು. ಇದೇ ನಿಜವಾದ ಅನುಭವ ಮಂಟಪ. ಮತ್ತೆ ನಾವು ಬೇರೆ ಕಡೆ ಹುಡ್ಕೊಂಡು ಹೋಗ್ಬೇಕಂತ ಇಲ್ಲ. ಅವ್ರು ಇಲ್ಲೊಂದು ಸುಂದರವಾದ ಕಾರ್ಯಕ್ರಮ ನಡೀಲಿಕ್ಕಾರ ಅಜ್ಜನ ಒಂದು ಅನುಗ್ರಹ, ದೊಡ್ಡ ಅಜ್ಜನೊಂದು ಆಶೀರ್ವಾದ. ಅದು ಸಿದ್ಧೇಶ್ವರಪ್ಪ ಯಾವಾಗಲೂ ಹೇಳ್ತಿದ್ರು. ನಮ್ಮೆಲ್ಲಾ ಹೋಗಿದ್ದು ಎಲ್ಲಾರು ಗೊತ್ತಿರ್ತವ. ಅವ್ರು ಏನ್ ಮಾಡ್ತಾರೆ, ಎಲ್ಲಾ ಕಾರ್ಯಕ್ರಮ ಮುಗಿದು ಬಂದಿ ಹೇಳ್ತಿದ್ರು. ಬಾಳ ಚಂದ ಅಂದ್ರೆ ಬರೋ ಕಾರ್ಯಕ್ರಮ ಅಂತ ಏನಂತಿದ್ರು, ಎಲ್ಲಾ ದೊಡ್ಡ ಅಜ್ಜನ ಆಶೀರ್ವಾದ ತಗೊಂತಿದ್ರು ಅವರು. ಹಂಗ ಆ ದೊಡ್ಡ ಅಜ್ಜನ ಆಶೀರ್ವಾದದಿಂದ ಇಂತ ಒಂದು ಸುಂದರವಾದ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇದೊಂದು ಬಹಳ ಸುಂದರವಾದಂತ ಕಾರ್ಯಕ್ರಮ. ಅಷ್ಟೇ ಅಲ್ಲ, ನಮ್ಮ ಅಪ್ಪರು ಬಹಳ ಒಳ್ಳೆ ಕಾರ್ಯಕ್ರಮ. ಅವರು ಪರಿವಾರಗಳ ಸನ್ಯಾಸಿಗಳು ಎಲ್ಲಾ ಕಡೆ ಸಂಚಾರ ಮಾಡಿ ಅಜ್ಜನ ಸಣ್ಣಜ್ಜರು ದೊಡ್ಡಜ್ಜರು ಕೀರ್ತನೆ ಎಲ್ಲಾ ಕಡೆ ಹಚ್ಚಿದ್ರು. ನಾಡಿನ ಉದ್ದಗಲಕ್ಕೂ ಸಂಚಾರ ಮಾಡ್ತಾರ ಅವರು. ಒಂದೇ ಕಡೆ ಕೊಂಡ್ರೆ ನಾವು ನೋಡ್ತೇವೆ, ಮುಂಜಾನೆ ಒಂದ್ ಕಡೆ ಇದ್ರೆ ಮಧ್ಯಾಹ್ನ ಒಂದ್ ಕಡೆ ಕಾರ್ಯಕ್ರಮ, ಸಾಯಂಕಾಲ ಒಂದ್ ಕಡೆ ಕಾರ್ಯಕ್ರಮ. ಪ್ರತಿನಿತ್ಯವೂ ಸಂಚಾರ ಮೂರ್ತಿಗಳಾಗಿ ಎಲ್ಲಾ ಕಡೆ ಸಂಚಾರ ಮಾಡಿ ಸಣ್ಣಜ್ಜರು ದೊಡ್ಡಜ್ಜರು ಪ್ರಗತಿಯನ್ನ ಮೇಘೂತ್ತರಕ್ಕೆ ಹಚ್ಚಿದಾರ. ಇಂಥ ಒಂದು ಅನುಭವ ಮಂಟಪ ತಯಾರಾಗಬೇಕಾದ್ರೆ ಸಾಮಾನ್ಯ ಅಲ್ಲ. ನೋಡ್ರಿ, ನಾವು ಹೋದಷ್ಟು ನೋಡಿ ಎಷ್ಟು ಎಲ್ಲ ಬುನಾದಿ ಹಾಕಿದ್ರು. ಈ ಗೋಡೆ ಕಟ್ಟಡ ನಿರ್ಮಾಣ ಆಗ್ತದೆ ಅಂತ ವಿಚಾರ ಮಾಡಿದ್ವಿ. ಒಂದ್ ವರ್ಷ ಆಗ್ಲಿ ದೊಡ್ಡ ಸುಂದರವಾದಂತ ಒಂದು ಅನುಭವ ಮಂಟಪ ತಯಾರಾಗಿದೆ. ಹಾಗಾದ್ರೆ ತಯಾರಾಗ್ಬೇಕಾರೆ ಅಜ್ಜರ ಆಶೀರ್ವಾದನೇ ಕಾರಣ. ಅದಕ್ಕೆ ಅವ್ರು ಹೇಳ್ತಿದ್ರು, ಅಜ್ಜಾರ ಯಾವಾಗ ಹೇಳ್ತಿದ್ರು, ಏನಾರ ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕಾರಂತ ಮಹಾಗುರುವಿನ ಅನುಗ್ರಹ ಇರಬೇಕು. ನಾವ್ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಅದ್ರ ಕಡೆಯಿಂದ ಆ ದೊಡ್ಡ ಶಕ್ತಿ ಇದ್ರ ನಾವ್ ಎಷ್ಟು ಪ್ರಗತಿ ಬಂದಿದ್ರು ಕೂಡ ಅದು ನಿಲ್ಲಂಗಿಲ್ಲ. ಅದಕ್ಕಂತ ಒಂದು ಅಜ್ಜನವರ ಆಶೀರ್ವಾದ ಇದೆ. ಆಮೇಲೆ ಅವ್ರು ಏನ್ ಮಾಡಿದ್ರು, ಎಲ್ಲ ಗ್ರಂಥಗಳನ್ನ ಸ್ಥಾಪನೆ ಮಾಡಿದ್ರು. ನಾವೇನೇ ಪ್ರವಚನ ಮಾಡ್ತೇವೆ, ಹೋಗ್ತೇವೆ, ಅಜ್ಜನ ಪ್ರವಚನ ಕೇಳ್ತೇವೆ. ಆದ್ರೆ ನೆನಪುಳಿಬೇಕಲ್ಲ, ಆ ನೆನಪುಳಿಯುವಂತ ಕೆಲಸ ಏನ್ ಮಾಡ್ಯಾರಂದ್ರ ಗ್ರಂಥಗಳ ರೂಪದಲ್ಲಿ ಬಿಡುಗಡೆ ಮಾಡಾತಾರೆ ಇವತ್ತು. ಅದನ್ನ ನಾವು ನೆನಪಾದಾಗ ಓಡಬಹುದು. ಅಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಅಜ್ಜ ಅವರು ಕೈಗೊಂಡಾರ. ಅದಕ್ಕ ಅಂತ ಒಬ್ಬ ಪೂಜ್ಯರು ನಮ್ಗೆ ಸಿಕ್ಕಿದ್ದು ನಿಜವಾಗಿ ಕೊಡ್ತೇವೆ. ಈಗಿನ ಕವಿ ಮತ್ತು ಬ್ರಹ್ಮಾನಂದ ಪೂಜ್ಯರ ಒಂದು ಪುಣ್ಯ ಅಂತ ಶರಣರು ಅಜ್ಜನವರ ಕೀರ್ತನ ಎಲ್ಲಾ ಕಡೆ ಗಳಿಸಿದಾರ. ಅವರ ಆಶೀರ್ವಾದ ಯಾರ್ಯಾರು ಪಡ್ಕೊಂಡ್ರ ನಿಜವಾಗ್ಲೂ ಧನ್ಯರು. ಅವರ ಆಶೀರ್ವಾದಕ್ಕೆ ನಾವೆಲ್ಲರೂ ಪಾತ್ರರಾಗಿ ಈ ಮನುಷ್ಯ ಜನ್ಮವನ್ನ ಸಾರ್ಥಕ